ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಬಂದು ಗಿಲ್ಲಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ ಅಂತ ಕಾಯ್ತಾ ಇದ್ರು. ಆದರೆ ಕಿಚ್ಚ ಗಿಲ್ಲಿ ಆಡುತ್ತಿರುವ ಆಟಕ್ಕೆ ಇನ್ನೂ ಹೆಚ್ಚು ಹೈಪ್ ಕೊಟ್ಟರು. ಈ ಒಂದು ವಿಷಯಕ್ಕೆ ಗಿಲ್ಲಿ ರೇಟರ್ಸ್ಗಳು ಇನ್ನೂ ಉರ್ಕೊಂಡಿರ್ತಾರೆ. ಇನ್ನು ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳುವುದಾದರೆ, ಈಗಾಗಲೇ ಬಿಟ್ಟಿರುವ ಪ್ರೋಮೋದಲ್ಲಿ ಏನಿದೆ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಇದ್ದಾಗ ಮೊದಲನೇ ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಕಾವ್ಯನ ಮನೆಯಿಂದ ಬಂದಿದ್ದ ತಾಯಿ ಮತ್ತು ತಮ್ಮನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿದ್ರು. ಆದರೆ ಬಿಗ್ ಬಾಸ್ ಇನ್ನೊಂದು ಅವಕಾಶವನ್ನ ಕಾವ್ಯನ ತಾಯಿ ಮತ್ತು ತಂದೆಗೆ ಬಿಗ್ ಬಾಸ್ ಮನೆ ಒಳಗೆ ಬರಲು ಅವಕಾಶ ನೀಡಿರ್ತಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಬಂದಿರುವ ಕಾವ್ಯನ ಫ್ಯಾಮಿಲಿ ಗಿಲ್ಲಿಗೆ ಬ್ರೇಸ್ಲೆಟ್ ತಂದಿರ್ತಾರೆ. ಈ ಒಂದು ವಿಷಯವನ್ನೇ ಇಟ್ಟುಕೊಂಡು ಕಿಚ್ಚ, ಗಿಲ್ಲಿ ಮತ್ತು ಕಾವ್ಯಗೆ ಕಾಲೆಲೆ ಎತ್ತಿದ್ದಾರೆ. ಗಿಲ್ಲಿಯವರೇ ಕಾವ್ಯನ ತಂದೆ ಬ್ರೇಸ್ಲೆಟ್ ನಿಮ್ಮ ಕೈಗೆ ಹಾಕುವಾಗ ನಿಮಗೆ ಏನು ಅನಿಸ್ತಾ ಇತ್ತು ಅಂತ ಕೇಳುತ್ತಾರೆ. ಅದಕ್ಕೆ ಗಿಲ್ಲಿಯು ಅಣ್ಣ ನಮ್ಮ ಕಡೆ ಎಂಗೇಜ್ಮೆಂಟ್ಗೆ ಈ ತರ ಬ್ರಾಸ್ಲೆಟ್ ಹಾಕುತ್ತಾರೆ ಅಂತ ಹೇಳುತ್ತಾನೆ. ಅದಕ್ಕೆ ಕಾವ್ಯ ಇಲ್ಲ ಸರ್, ನಮ್ಮ ಕಡೆ ರಿಂಗ್ ಹಾಕ್ತಾರೆ ಅಂತ ಹೇಳುತ್ತಾಳೆ. ಇದೊಂದು ತಮಾಷೆಯಾಗಿ ನಡೆಯುತ್ತಿರುತ್ತದೆ. ಆದರೆ ಇದರ ಮಧ್ಯದಲ್ಲಿ ರಕ್ಷಿತಾ, ನಂದೇಲಿ, ಇಬ್ಲಿ, ನಂದಗೋಪಾಲ್ ಅಂತ ಸರ್ ಕಾವ್ಯ ಹೇಳುತ್ತಾಳೆ. ಅಂದ್ರೆ ಸರ್, ನನಗೆ ಮನೆಯವರು ಯಾವಾಗ್ಲೂ ಗಿಲ್ಲಿ ಜೊತೆ ಇರುತ್ತಾಳೆ ಅಂತ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆದರೆ ಅವಳು ಇರೋದು ಕೂಡ ಯಾವಾಗ್ಲೂ ಗಿಲ್ಲಿಯ ಜೊತೆಯಲ್ಲಿ. ಈ ರೀತಿ ರಕ್ಷಿತಾ ಹೇಳಿದಾಗ ಕಿಚ್ಚ ಸುದೀಪ್ ಅವಳ ಕಾಲು ಗೆಳ್ತಾಳೆ. ಗಿಲ್ಲಿ ಜೊತೆ ಇರಲು ಕಾವ್ಯನಿಗೆ ಪ್ರಾಬ್ಲಮ್ ಇದೆಯಾ ಇಲ್ಲ ಗೊತ್ತಿಲ್ಲ, ಆದರೆ ನಿಮಗೆ ಮಾತ್ರ ದೊಡ್ಡ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಕಾವ್ಯ ಮನೆಯಿಂದ ಹೊರಗೆ ಹೋಗಿಬಿಟ್ಟರೆ ನೀವು ಗಿಲ್ಲಿ ಜೊತೆದಲ್ಲಿ ಆರಾಮಾಗಿ ಇರಬಹುದು ಅಂತ ಕಿಚ್ಚ ಸುದೀಪ್ ರಕ್ಷಿತಾನ ಕಾಲೆಳೆಯುತ್ತಾ ಅವಳ ಅಸಲಿ ಮುಖ ಬಯಲು ಮಾಡಿದ್ರು. ಇದು ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ನಡೆಯಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.